ಪಾಂಡವರಲ್ಲಿ ಶ್ರೀಕೃಷ್ಣರನ್ನು ಬಿಟ್ಟರೆ ಮಹಾಭಾರತ ಯುದ್ಧದ 18ನೇ ದಿನ ಯಾರು ಬದುಕಿ ಉಳಿತಾರೆ ಅನ್ನೋದನ್ನ ಮೊದಲ ದಿನವೇ ತಿಳಿದಿದ್ದ ಒಬ್ಬ ವ್ಯಕ್ತಿ ಇದ್ದ. ಅವನೇ ಸಹದೇವ. ಆದರೆ ಅವನಿಗೆ ಈ ದಿವ್ಯ ಜ್ಞಾನ ಹೇಗೆ ಸಿಕ್ಕಿತು ಅನ್ನೋ ಕತೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕತೆ ಶುರುವಾಗೋದು ಪಾಂಡವರ ತಂದೆ ಪಾಂಡು ತಮ್ಮ ಮರಣದ ಸಮಯದಲ್ಲಿ ಮಕ್ಕಳನ್ನು ಕರೆದು ಒಂದು ಕೊನೆಯ ಇಚ್ಛೆ ಹೇಳಿದರು. ನಾನು ಸತ್ತ ನಂತರ ನನ್ನ ಮೆದುಳನ್ನು ತಿನ್ನಿರಿ. ಹೀಗೆ ಮಾಡಿದವರಿಗೆ ನನ್ನ ಎಲ್ಲಾ ಜ್ಞಾನ ಸಿಗುತ್ತದೆ. ಇದನ್ನು ಯುಧಿಷ್ಠಿರ, ಭೀಮ, ಅರ್ಜುನ ಒಪ್ಪಲಿ. ಆದರೆ ಸಹದೇವ ತಂದೆಯ ಮಾತಿಗೆ ಗೌರವ ನೀಡಿ ಜ್ಞಾನ ಪಡೆಯಬೇಕು ಅನ್ನೋ ಆಸೆಯಿಂದ ಒಪ್ಪಿಕೊಂಡ. ಸಹದೇವ 3 ತುಂಡುಗಳನ್ನು ತಿಂದ. ಮೊದಲ ತುಂಡು ತಿಂದ ತಕ್ಷಣ ಅವನಿಗೆ ಭೂತಕಾಲದ ಜ್ಞಾನ ಸಿಕ್ಕಿತು. 2ನೇ ತುಂಡಿನಿಂದ ಈಗ ನಡೆಯುತ್ತಿರುವ ಎಲ್ಲಾ ವಿಷಯವೂ ಅವನಿಗೆ ತಿಳಿಯಿತು. 3ನೇ ತುಂಡು ತಿಂದಾಗ ಭವಿಷ್ಯವು ಅವನಿಗೆ ಕಾಣಿಸತೊಡಗಿ. ಹೀಗೆ ಅವನು ತ್ರಿಕಾಲ ಜ್ಞಾನನಾದ. ಇದನ್ನೆಲ್ಲ ಶ್ರೀಕೃಷ್ಣ ತಿಳಿದಿದ್ದರು. ಸಹದೇವ ಭವಿಷ್ಯವನ್ನು ಎಲ್ಲರಿಗೂ ಹೇಳಿದರೆ ವಿದ್ಯೆ ಕ್ರಮವೇ ಬದಲಾಗ. ಆದ್ದರಿಂದ ಶ್ರೀಕೃಷ್ಣ ಸಹದೇವನಿಗೆ ಹೀಗೆ ಹೇಳಿದರು, ನಿನಗೆ ಎಲ್ಲವೂ ಗೊತ್ತಿದ್ದರೂ ನೀನು ನಿನ್ನಿಂದಲೇ ಭವಿಷ್ಯ ಹೇಳಬಾರದು. ಯಾರಾದರೂ ಕೇಳಿದರೆ ಸುಳ್ಳು ಹೇಳಬಾರದು. ಕೇಳದಿದ್ದರೆ ಮೌನವಾಗಿರಬೇಕು. ಜನಕತೆಗಳ ಪ್ರಕಾರ ಅವರು ಹೀಗೆ ಎಚ್ಚರಿಸಿದ್ದರು, ನೀನು ಕೇಳದೆ ಭವಿಷ್ಯ ಹೇಳಿದ ತಕ್ಷಣ ನಿನ್ನ ತಲೆ ಸಿಡಿದು ನೀನು ಸಾಯುತ್ತೀಯ ಅಂತ.